ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ರೀಸೆಂಟ್ ಆಗಿ ನಡೆದ ಚುನಾವಣೆಗಳ ಎಕ್ಸಿಟ್ ಪೋಲ್ ಹೊರಬಿದ್ದಿದೆ. ಇದರಲ್ಲಿ ಎಲ್ಲರ ಕಣ್ಣು ಕುಕ್ಕುವಂತೆ ಕಾಣಿಸ್ತಾ ಇರೋದು ಪಶ್ಚಿಮ ಬಂಗಾಳ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಸಂಸ್ಥೆಗಳು ಈ ಬಾರಿ ಅಲ್ಲಿ ಬಿಜೆಪಿ ಬರೋದು ಗ್ಯಾರಂಟಿ ಅನ್ನೋದನ್ನ ಹೇಳ್ತಾ ಇವೆ. ಆದರೆ ಒಂದು ಸಲ ಹಿಂದಿನ ಚುನಾವಣೆ ಹೇಗಿತ್ತು, ಆ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು, ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ವು ಅನ್ನೋದನ್ನ ನೋಡಿದ್ರೆ ಈ ಬಾರಿಯೂ ಹಾಗೆ ಆಗ್ಬೋದಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಆದರೆ ಇನ್ನೊಂದು ದಿಕ್ಕಲ್ಲಿ ಎಲ್ಲಾ ಸಂಸ್ಥೆಗಳು ಒಂದೇ ರೀತಿ ಅಂದಾಜಿಸಬೇಕಾದ್ರೆ ಅದರ ಹಿಂದಿರೋ ಲಾಜಿಕ್ ಏನು ಅನ್ನೋದನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂಗಾಳದ ಎಕ್ಸಿಟ್ ಪೋಲ್ ಮಮತಾ ಬ್ಯಾನರ್ಜಿ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡ್ತಾ ಇದೆ. ಪೀಪಲ್ಸ್ ಪಲ್ಸ್ನಿಂದ ಹಿಡಿದು ಚಾಣಕ್ಯ ತನಕ ಎಲ್ಲರೂ ಈ ಬಾರಿ ಬಿಜೆಪಿ ಸುಲಭವಾಗಿ ಸರ್ಕಾರ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ 148 ಇದ್ದು ಅದಕ್ಕಿಂತಲೂ 10-20 ಸೀಟ್ಗಳನ್ನ ಬಿಜೆಪಿ ಹೆಚ್ಚಿಗೆ ಪಡೆಯಬಹುದು ಅನ್ನೋದನ್ನ ಅಂದಾಜಿಸಿವೆ. ಜಿವಿಸಿ ಅನ್ನೋ ಸಂಸ್ಥೆ ಮಾತ್ರ ಟಿಎಂಸಿ ಟಾಪರ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಆದರೆ ಅವರು ಕೊಟ್ಟಿರೋ ನಂಬರ್ನಲ್ಲೂ ಕೂಡ ಬಿಜೆಪಿ ತುಂಬಾ ಹಿಂದೆ ಬಿದ್ದಿಲ್ಲ, ಆಲ್ಮೋಸ್ಟ್ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಏನಿಲ್ಲ ಅಂದ್ರೂ ಪ್ರಬಲ ಪೈಪೋಟಿಯನ್ನಂತೂ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒನ್ ಲೈನ್ ಕನ್ಕ್ಲೂಷನ್ಗೆ ಬರ್ಬೋದು. ಆದರೆ ಕಳೆದ ಎಲೆಕ್ಷನ್ ಅಲ್ಲೂ ಕೂಡ ಇದೇ ರೀತಿ ವಾತಾವರಣ ಇತ್ತು. ಬಿಜೆಪಿ ಅಬ್ಬರದ ಪ್ರಚಾರ ಮಾಡಿತ್ತು, ಮಮತಾ ಬ್ಯಾನರ್ಜಿ ಸೋಲು ಖಚಿತ ಅನ್ನೋ ರೀತಿ ಹವಾ ಇತ್ತು. ಬಹುತೇಕ ಎಕ್ಸಿಟ್ ಪೋಲ್ಗಳು ಕೂಡ ಬಂಗಾಳದಲ್ಲಿ ಮಮತಾ ಆಡಳಿತ ಅಂತ್ಯವಾಗುತ್ತೆ, ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಅನ್ನೋದನ್ನ ಹೇಳಿದ್ವು. ಆದರೆ ಫೈನಲ್ ರಿಸಲ್ಟ್ ಮಾತ್ರ ಎಲ್ಲರಿಗೂ ಶಾಕ್ ಕೊಟ್ಟಿತ್ತು. ಯಾಕಂದ್ರೆ ಫೈನಲ್ ರಿಸಲ್ಟ್ನಲ್ಲಿ ಟಿಎಂಸಿ ಗಳಿಸಿದ್ದು 216 ಸೀಟ್ಗಳನ್ನ, ಬಿಜೆಪಿ ಗಳಿಸಿದ್ದು 77 ಹಾಗೂ ಇನ್ನೊಂದು ಸ್ಥಾನ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೋಗಿತ್ತು. ಮತ್ತೆ ಇಂಥದ್ದೇ ರಿಸಲ್ಟ್ ರಿಪೀಟ್ ಆಗ್ಬೋದಾ ಅನ್ನೋ ಚರ್ಚೆ ಎಕ್ಸಿಟ್ ಪೋಲ್ ಬೆನ್ನಲ್ಲೇ ನಡೀತಾ ಇದೆ. ಯಾಕಂದ್ರೆ ಒಂದು ಕಡೆ ಬಂಗಾಳದ 60% ಜನರು ಎಲ್ಲೂ ಕೂಡ ಬಹಿರಂಗವಾಗಿ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿಲ್ಲ. ಮಮತಾ ಮೇಲಿನ ಭಯಕ್ಕೆ ಜನರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಆರೋಪವೂ ಇದೆ. ಅದೇ ರೀತಿ ಜನರು ಸೈಲೆಂಟ್ ಆಗಿಯೇ ಯಾವ ರೀತಿ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ಬೋದು ಅನ್ನೋದನ್ನ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಅನ್ನೋ ಟಾಕ್ ಕೂಡ ಇದೆ. ಆದರೆ ಇನ್ನೊಂದು ದಿಕ್ಕಲ್ಲಿ ಸರ್ವೆ ಸಂಸ್ಥೆಗಳು ನೀಡಿರೋ ಅಂಕಿ ಅಂಶಗಳ ಹಿಂದೆ ಒಂದು ಸರಿಯಾದ ಲಾಜಿಕ್ ಕೂಡ ಇದೆ. ಅದೇನು ಅಂದ್ರೆ ಹಿಂದಿನ ಎಲೆಕ್ಷನ್ ಟೈಮ್ನಲ್ಲಿ SIR ನಡೆದಿರಲಿಲ್ಲ, ಈ ಬಾರಿ ಅದು ನಡೆದಿರೋದ್ರಿಂದ ನಕಲಿ ವೋಟ್ಗಳು ಹಾಗೂ ಅಕ್ರಮ ವಲಸಿಗರ ವೋಟ್ಗಳು ಡಿಲೀಟ್ ಆಗಿವೆ. ಇದರ ಜೊತೆಗೆ ಇಷ್ಟು ವರ್ಷಗಳ ಕಾಲ ಬಂಗಾಳದಲ್ಲಿ ನಡೆಯದ ಫೇರ್ ಎಲೆಕ್ಷನ್ ಈ ಬಾರಿ ನಡೆದಿದೆ. ಅಂದ್ರೆ ಚುನಾವಣೆ ಟೈಮ್ನಲ್ಲಿ ಬೂತ್ಗಳನ್ನ ಕಬ್ಜಾ ಮಾಡೋದು, ಗೂಂಡಾಗಿರಿ ಮೂಲಕ ಹೆದರಿಸಿ ಬೆದರಿಸಿ ವೋಟ್ ಪಡೆಯೋ ಆರೋಪಗಳಿದ್ವು. ಆದರೆ ಈ ಬಾರಿ ಅದನ್ನ ತಡೆಯೋ ಸಲುವಾಗಿ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿತ್ತು. ಇಷ್ಟಾದ್ರೂ ಕೂಡ ಎರಡನೇ ಹಂತದ ವೋಟಿಂಗ್ ವೇಳೆ ಸಾಕಷ್ಟು ಕಡೆಗಳಲ್ಲಿ EVM ಅಕ್ರಮ ಹಾಗೂ ಗಲಾಟೆಗಳು ನಡೆದಿದ್ದು ವರದಿ ಆಯಿತು. ಇದೆಲ್ಲದರ ನಡುವೆಯೂ 2 ಹಂತದ ವೋಟಿಂಗ್ನಲ್ಲಿ ಬಂಗಾಳದಲ್ಲಿ 90%ಗೂ ಅಧಿಕ ವೋಟಿಂಗ್ ನಡೆದಿದೆ. ಬಂಗಾಳದ ಹಿಸ್ಟರಿ ತೆಗೆದು ನೋಡಿದ್ರೆ ಯಾವಾಗೆಲ್ಲ ಬಂಗಾಳದಲ್ಲಿ ಸರ್ಕಾರ ಬದಲಾವಣೆ ಆಗಿದೆಯೋ ಆ ಸಂದರ್ಭಗಳಲ್ಲಿ ಮಾತ್ರ ಹಿಂದೆಂದಿಗಿಂತ ಅತಿ ಹೆಚ್ಚು ವೋಟಿಂಗ್ ನಡೆದಿದೆ. ಇದರ ಆಧಾರದಲ್ಲೂ ಕೂಡ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಅನ್ನೋದು ಸಂಸ್ಥೆಗಳ ಲೆಕ್ಕಾಚಾರ. ಆದರೆ ಇದೆಲ್ಲವನ್ನ ಹೊರತುಪಡಿಸಿ ಇನ್ನೊಂದು ದೊಡ್ಡ ಕಾರಣ ಇದೆ. ಅದೇನೆಂದ್ರೆ ಕಳೆದ ಎಲೆಕ್ಷನ್ನಲ್ಲಿ ಬಿಜೆಪಿ 77 ಸೀಟ್ಗಳನ್ನ ಗಳಿಸಿತು, ಮಮತಾರನ್ನ ಮೀರಿಸೋದಕ್ಕೆ ಆಗ್ಲಿಲ್ಲ ಅನ್ನೋದನ್ನ ನೋಡಿದ್ರಿ. ಆದರೆ ಬಂಗಾಳದ ಮಟ್ಟಿಗೆ ಬಿಜೆಪಿಗೆ ಅದೇ ದೊಡ್ಡ ಸಾಧನೆಯಾಗಿತ್ತು. ಯಾಕಂದ್ರೆ ಅದರ ಹಿಂದಿನ ಎಲೆಕ್ಷನ್ನಲ್ಲಿ ಬಿಜೆಪಿ ಬಳಿ ಇದ್ದಿದ್ದು ಕೇವಲ 3 ಸೀಟ್ಗಳು ಮಾತ್ರ. ಸಿಂಗಲ್ ಡಿಜಿಟ್ನಿಂದ ಏಕದಂ 77 ಸೀಟ್ ಗಳಿಸಿ ವಿಪಕ್ಷಕ್ಕೆ ಬಂದು ಕೂತಿದ್ದು ದೊಡ್ಡ ಅಚೀವ್ಮೆಂಟ್ ಅನ್ನಿಸ್ಕೊಂಡಿತ್ತು. ಬಂಗಾಳದಲ್ಲಿದ್ದ ಬೇರೆ ಎಲ್ಲಾ ಪಕ್ಷಗಳನ್ನ ರೀಪ್ಲೇಸ್ ಮಾಡಿ ಟಿಎಂಸಿಗೆ ನಾವೇ ಅಧಿಕೃತ ಎದುರಾಳಿಗಳು ಅನ್ನೋದನ್ನ ಸಾಬೀತು ಮಾಡಿದ್ರು. ಈ ಲೆಕ್ಕದಲ್ಲಿ ನೋಡಿದ್ರೆ ಖಂಡಿತ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರೋ ಸಾಧ್ಯತೆಗಳು ದಟ್ಟವಾಗಿದೆ. ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್. ನಿಮ್ಮ ಪ್ರಕಾರ ಬಂಗಾಳದಲ್ಲಿ ಯಾರು ಗೆಲ್ಲಬಹುದು ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳ್ಬಿಡಿ.